ನಾವು ತಿನ್ನೋ ಆಹಾರ ಅಥವಾ ಜಗತ್ತಿನಾಗಿರುವಂಥ ಸಸ್ಯಗಳಲ್ಲಿ 70% ಸಸ್ಯಗಳು ಪರಾಗಸ್ಪರ್ಶ ಹೊಂದಬೇಕಾದ್ರೆ ಪೆಸ್ಟಿಸೈಡ್ ಹೊಡೆಯೋದ್ರಿಂದ, ರಾಸಾಯನಿಕ ಕ್ರಿಮಿನಾಶಕಗಳನ್ನು ಬಳಸೋದ್ರಲಿಂತ ಭಾಳಷ್ಟು ಜೇನು ಸಂತತಿ ಸಾಯ್ತಾ ಇದೆ. ಈಗ ಕೆಡಲಾರದ ವಸ್ತು ಏನ್ರಿ ಅಂದರೆ ಅದು ಜೇನುತುಪ್ಪ. ಕನಿಷ್ಠ 3000 ವರ್ಷ ಅದು ಕೆಡಂಗಿಲ್ಲ ಅಂತ, ಪ್ಯೂರ್. ಸ್ನೇಹಿತರೆ, ನಾವು ಇಲ್ಲಿ ಈಗ ಡ್ಯಾಮ್ ನರ್ಸರಿ ಉದ್ಯಾನವನದಲ್ಲಿದ್ದೀವಿ. ಈಗ ಇಡೀ ರಾಕ್ ಗಾರ್ಡನ್, ಆಲ್ಮಟ್ಟಿ ಏನು ಉದ್ಯಾನವನಗಳದಾವಲ್ಲ, ರಾಕ್ ಗಾರ್ಡನ್ ಆಗಿರ್ಬೋದು, ಲವಕುಶ ಗಾರ್ಡನ್ ಆಗಿರ್ಬೋದು, ಆಮೇಲೆ ಬಸವ ಉದ್ಯಾನವನ ಆಗಿರ್ಬೋದು, ಆಮೇಲೆ ಡ್ಯಾಮ್ ನರ್ಸರಿ ಉದ್ಯಾನವನ ಆಗಿರ್ಬೋದು, ಇವೆಲ್ಲನೂ ಮೇಲ್ವಿಚಾರಣೆ ಮಾಡಲಿಕ್ಕೆ ವಲಯ ಅರಣ್ಯ ಅಧಿಕಾರಿಗಳಂತ ಹೇಳಿ ಮಹೇಶ್ ಪಾಟೀಲ್ ಸರ್ ಅವರು ನಮ್ಮ ಜೊತೆಗೆ ಈಗ ಬಂದಿದ್ದಾರೆ. ಅವರು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಾಳ ಸಪೋರ್ಟನ್ನು ಮಾಡಿ, ನಾವು ಮೊದಲಿಗೆ ಬಸವ ಉದ್ಯಾನವನ ವಿಡಿಯೋ ಮಾಡ್ಬೇಕಂತ ಹೇಳಿ ನಾವು ಬಂದಾಗ, ಆಗ ಸರ್ಗೆ ನಾವು ಒಂದು ಪರ್ಮಿಷನನ್ನು ಕೇಳಿದ್ವಿ. ಅಲ್ಲಿ ಹೋಗಿ ಸರು ಯಾವುದೇ ರೀತಿಯಿಂದ ಇಲ್ಲ, ನೀವು ಮಾಡಿ ವಿಡಿಯೋ ಬಹಳ ಚೆನ್ನಾಗಿ ಆಗ್ತದಂತಲೂ ಸರ್ ಹೇಳಿದರು. ಆಮೇಲೆ ನಮಗೆ ಬಹಳ ಪ್ರೋತ್ಸಾಹವನ್ನು ಕೊಟ್ಟರು. ಆಗ ನಾವು ಎಲ್ಲ ಸಿಬ್ಬಂದಿ ವರ್ಗದವ್ರ ಜೊತೆ ನಾವು ಮಾತನಾಡಿದಾಗ ಅವರು ಎಲ್ಲ ಸಿಬ್ಬಂದಿ ವರ್ಗದವರು ಬಹಳ ಖುಷಿಯಿಂದ ಶಿವಕುಮಾರ್ ಸರ್ ಇವರು ಎಲ್ಲರೂ ಹೇಳಿದರು, ಇಲ್ಲ ಪ್ರತಿಯೊಂದಕ್ಕೂ ಸರ್ ಉತ್ತೇಜನವನ್ನು ಕೊಡ್ತಾರೆ. ಇವೆಲ್ಲ ಗಾರ್ಡನ್ಗಳು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಮತ್ತು ಗಾರ್ಡನ್ನ ಪ್ರತಿಯೊಂದನ್ನು ಅವರು ಅವಲೋಕನದಲ್ಲಿ ಮಾಡಿಕೊಂಡು ಯಾವ ಥರ ರೋಡ್ ಆಗಬೇಕು, ಯಾವ ಥರ ಶಿಲೆಗಳಾಗಬೇಕು, ಪ್ರತಿಯೊಂದು ಸ್ಕೆಚ್ ಅಪ್ ಎಲ್ಲನೂ ಗಾರ್ಡನ್ದು ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡು ಇದು ನನ್ನದೇ ಅಂತಕ್ಕಂಥ ಸ್ವಂತ ಕೆಲಸ ಅಂಥೇಳಿ ಅವ್ರ ಜವಾಬ್ದಾರಿಯನ್ನು ತಗೊಂಡು ಉತ್ಸುಕತೆಯಿಂದ ಅವರು ಪ್ರತಿಯೊಂದು ಗಾರ್ಡನ್ಗಳನ್ನ ಒಂದು ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಾವು ಏನು ಯೂಟ್ಯೂಬ್ ಚಾನಲನ್ನು ನಾವು ವಿಡಿಯೋನ ಮಾಡಬಹುದು. ಯಾಕಂತ ಹೇಳಿದ್ರೆ ಒಂದೇ ವಿಷಯ ಇಲ್ಲಿಲ್ಲ, ಪ್ರತಿಯೊಂದು ವಿಷಯ ಇದೆ. ಒಂದು ನರ್ಸರಿ ಇದೆ, ಒಂದು ಜೇನುಗೂಡಿನ ಸಾಗಾಣಿಕೆ ಯಾವ ಥರ ನಾವು ಮಾಡಬೇಕು. ಯಾಕಂದರೆ ಜೇನನ್ನು ನಾಶವಾಗಿ ಹೋಗ್ತಾ ಇದೆ, ಪ್ರತಿಯೊಂದರಲ್ಲೂ ಜೇನು ಸಿಗ್ತಾ ಇಲ್ಲ ಇವತ್ತಿನಲ್ಲಿ. ಅದನ್ನು ಸಹಿತ ಅವರು ಸ್ವ ಇಚ್ಛೆಯಿಂದ ಒಂದು ಪ್ರತಿಯೊಂದು ಉದ್ಯಾನವನದಲ್ಲಿ ಜೇನನ್ನು ಉತ್ಪತ್ತಿ ಮಾಡೋದ್ರ ಮುಖಾಂತರ ಅವಕೂರ್ನ ಇನ್ನೊಂದು ಸಂತತಿಯನ್ನು ಬೆಳೆಸ್ಬೇಕಂತ ಹೇಳಿ ಈ ಥರ ಪ್ರತಿಯೊಂದು ವಿಷಯದ ಬಗ್ಗೆ ಅವರು ಹೇಳ್ತಾ ಹೋದರೆ ಸಮಯನೇ ಸಾಲೋದಿಲ್ಲ. ಈಗ ಸರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮ್ಮ ಯೂಟ್ಯೂಬ್ ಚಾನಲ್ ತಮ್ಮ ಸ್ವಾಗತವನ್ನು ಕೊಡ್ತಿದೆ ಸರ್. ಈಗ ಸರ್ ಇದೊಂದು ಮಾಹಿತಿಯನ್ನು ಕೊಡ್ತಾರೆ, ಈಗ ನಾವು ಕೇಳೋಣ ಸ್ನೇಹಿತರೆ. ಒಂದು, ನಾವು ಜೇನು ಹುಳುಗಳ ಬಗ್ಗೆ ಯಾಕೆ ಆಸಕ್ತಿ ತಳೆದೀವಿ ಅಂತಂದರೆ, ಜೇನು ಹುಳುಗಳ ಪ್ರಾಮುಖ್ಯತೆ, ನಿಸರ್ಗದಲ್ಲಿ ಜೇನು ಹುಳುಗಳ ಪ್ರಾಮುಖ್ಯತೆ ಏನು ಅಂತಂದರೆ, ಮುಖ್ಯವಾಗಿ ಪರಾಗಸ್ಪರ್ಶ ಕ್ರಿಯೆ ಮಾಡೋಕ್ಕೆ ಜೇನು ಹುಳುಗಳು ಭಾಳ ಇಂಪಾರ್ಟೆಂಟ್ ರೀ. ನಾವು ತಿನ್ನೋ ಆಹಾರ ಅಥವಾ ಜಗತ್ತಿನಾಗಿರುವಂಥ ಸಸ್ಯಗಳಲ್ಲಿ 70% ಸಸ್ಯಗಳು ಪರಾಗಸ್ಪರ್ಶ ಹೊಂದಬೇಕಾದ್ರೆ ಜೇನಿನ ಮೇಲೆ ಅವಲಂಬಿತ ಆಗಿದ್ದವು. ಅಕಸ್ಮಾತ್ ಜೇನು ಇಲ್ಲದೆ ಹೋದರೆ ನಮ್ಮದು 4 ವರ್ಷದೊಳಗೆ 6 ಇರಲಾರ್ದೆ ನಾವೆಲ್ಲ ಮನುಷ್ಯರು ಸಾಯ್ಬೇಕಾಕೈತಿ ಅಂತೇಳಿ ದೊಡ್ಡ ಸೈಂಟಿಸ್ಟ್ ಹೇಳಿದ್ದಾರೆ. ಹೌದು ಸರ್. ಅದಕ್ಕೆ ಜೇನು ಇರಲೇಬೇಕು. ನಾವು ಏನು ತರಕಾರಿ, ನೀವೇನು ಮಾರ್ಕೆಟಿಗೆ ಹೋದ ನಂತರ ತರಕಾರಿ ತಿನ್ಬೇಕಂತೀರಿ, ಹಣ್ಣು ತಿನ್ಬೇಕಂತೀರಿ, ಅಥವಾ ಜೋಳ, ಗೋಧಿ ಇವನ್ನೆಲ್ಲ ತಿನ್ಬೇಕಂತಿರಲ್ಲ, ಇದ್ರ ಹಿಂದೆ ಇದು ಜೇನು ಹುಳ ಭಾಳ ಕೆಲಸ ಮಾಡಿರ್ತೈತೆ. ಯಾಕಂದರೆ ಒಂದು ಗಂಡು ಹೂವಿಂದು ಒಂದು ಹೆಣ್ಣು ಹೂವಿಂದು ಪೋಲಣ್ಣ ಅಂಡಾನು ಜೊತೆ ಬೆರೆಸೋಕ್ಕೆ ಇದು ಜೇನು ಹುಳ ಮುಖ್ಯ ಕಾರಣ. ಅದು ಬೆರೆತ ನಂತರನೇ ಬೀಜ ಉತ್ಪತ್ತಿ ಆಕ್ಕವು. ಆದರೆ ಹೊಸ ಬೀಜಗಳು ಹುಟ್ಟಬೇಕಂತಂದರೆ ಜೇನು ಬೇಕು. ಎಲ್ಲ ಅಗ್ರಿಕಲ್ಚರ್ ಕ್ರಾಪ್ ಇರಲಿ, ಹಾರ್ಟಿಕಲ್ಚರ್ ಕ್ರಾಪ್ ಇರಲಿ, ಯಾವುದೋ ಫಾರೆಸ್ಟ್ರಿ ಇರಲಿ, ಅದಕ್ಕೆ ಜೇನು ಹುಳ ಬೇಕು. ಈಗೇನಾಗಿದೆ ಇದರೊಳಗಂತಂದರೆ, ಸಾಕಷ್ಟು ನೈಸರ್ಗಿಕ ಅರಣ್ಯ, ನೈಸರ್ಗಿಕ ಭೂಮಿ, ಹೂ ಇರುವಂಥ ಪ್ರದೇಶ ಎಲ್ಲ ಬರಡಾಗ್ತಾ ಇದೆ. ನಾವು ಅಗ್ರಿಕಲ್ಚರ್ ಮಾಡಿಕೊಂಡು ಮತ್ತೊಂದು ಇದಕ್ಕೂ ಯೂಸ್ ಮಾಡ್ಕೊಂಡು ಹೋದು. ಅಲ್ಲಿ ಹೂವಿನ ಸಂಖ್ಯೆ ಅಂದರೆ ಇವಕ್ಕೆ ಮುಖ್ಯವಾಗಿ ಆಹಾರ ಅಂದರೆ ಹೂ ಬೇಕು, ಮಕರಂದ ಬೇಕು. ಅದು ಗಿಡಗಳ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ಅಥವಾ ಇದ್ರ ಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ಅದು ಭಾಳಷ್ಟು ಇದ್ರ ಸಂತತಿ ಮೇಲೆ, ಜೇನು ಸಂತತಿ ಮೇಲೆ ಅಂದರೆ ಪ್ರತಿಕೂಲ ಪರಿಣಾಮ ಬೀರುತ್ತೆ. ಒಂದನೇದ್ದು. ಎರಡನೇದ್ದು, ನಾವು ಈಗ ಕೃಷಿ ಒಳಗೆಲ್ಲ ಪೆಸ್ಟಿಸೈಡ್ ಹೊಡೆಯೋದ್ರಿಂದ, ರಾಸಾಯನಿಕ ಕ್ರಿಮಿನಾಶಕಗಳನ್ನು ಬಳಸೋದ್ರಲಿಂತ ಭಾಳಷ್ಟು ಜೇನು ಸಂತತಿ ಸಾಯ್ತಾ ಇದೆ. ಮೂರನೇದ್ದು, ಈಗ ನಮ್ಮದು ಮೊಬೈಲ್ ಟವರು, ಆಮೇಲೆ ಈಗ ಎಲೆಕ್ಟ್ರಿಕ್ ಲೈನು, ಇವೆಲ್ಲ ಈ ಥರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ವಾತಾವರಣದೊಳಗೆ ಇರೋದ್ರಲಿಂತ ಅದನ್ನು ಸಂತತಿ ನಾಶಕ್ಕೆ ಕಾರಣ ಆಗಿದಾವೆ. ಸೊ ಅದನ್ನೇ ಆಲ್ಮಟ್ಟಿ ಒಳಗೆ ಏನಿದೆ, ಒಂದು ಸ್ವಲ್ಪ ಸುಂದರವಾದ ವಾತಾವರಣ ಇದೆ, ಸಾಕಷ್ಟು ಹಸಿರು ಗಿಡಗಳನ್ನು, ಹೂವಿನ ಗಿಡಗಳನ್ನು ನೆಟ್ಟಿರ್ತೀವಿ. ಇದು ಸೂಕ್ತವಾದ ಪ್ರದೇಶ, ಇದು ಭಾಳ ಯೋಗ್ಯವಾದ ಪ್ರದೇಶ ಅಂತ ಅಂದ್ಕೊಂಡು
ಇಲ್ಲಿ ನಾವು ಅಂದರೆ ಇಲ್ಲಿ ಅಗ್ರಿಕಲ್ಚರ್ ಕ್ರಾಪ್ನಾಗ ಔಷಧ ಹೊಡಿತಾರೆ, ಅದು ಹೊಡಿತಾರೆ. ಪ್ರತಿದಿನ ಹೂವಿನ ಸಸಿ ಇರೋಂಗಿಲ್ಲ. ಅದಕ್ಕಾಗಿ ಇಲ್ಲಿ ಒಂದಿಲ್ಲ ಒಂದು ಸೀಸನ್ನಾಗ ಒಂದಲ್ಲ ಒಂದು ಗಿಡ ಹೂ ಬಿಡ್ತಾ ಇರ್ತೈತಿ. ಅವಕ್ಕೆ ಆಹಾರ ಒದಗಿಸ್ತೈತೆ ಅನ್ನೋ ಭರವಸೆ ಮೇಲೆ ನಾವಿಲ್ಲಿ ಈ ಥರ ಒಂದು 60 ಪೆಟ್ಟಿಗೆ ಅಳವಡಿಸಿದ್ವಿ. ಎಲ್ಲ ಗಾರ್ಡನ್ ಒಳಗೆಲ್ಲ ಸೇರಿಕೊಂಡು ಟೋಟಲ್ 60 ಪೆಟ್ಟಿಗೆ ಅಳವಡಿಸಿದ್ವಿ. ಅವು ಒಳ್ಳೆ ಬೆಳವಣಿಗೆ ಹೊಂದಿ ಈಗ ತಾವು ನೋಡಿದರೆ ಒಳ್ಳೆ ಜೇನು ಕೊಡ್ತಾ ಇದ್ದಾವೆ. ನಮಗೆ ಜೇನು ಪ್ರೊಡಕ್ಷನ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅವು ಇರಲಿ ಗಾರ್ಡನ್ನಾಗೆ. ಅದರಿಂದ ಹೂ ಉತ್ಪಾದನೆ ಆಕವು, ಕಾಯಿ ಉತ್ಪಾದನೆ ಆಕವು ಅನ್ನೋದು ಎರಡನೇ ಉದ್ದೇಶ ಇಟ್ಕೊಂಡು, ಮತ್ತು ಅದರ ಸಂತತಿ ಕಾಪಾಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಇದನ್ನು ನಾವು ಪೆಟ್ಟಿಗೆಗೆ ಅಳವಡಿಸಿವಿ. ಇವರು ಶಿವಯೋಗಿ ಅವರು ಇದರದೆಲ್ಲ ಉಸ್ತುವಾರಿ ನೋಡ್ಕೋತಾರೆ, ಭಾಳ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅದನ್ನು ಬೆಳೆಸೋಕೆ ಎಲ್ಲ ಭಾಳ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಸಿಬ್ಬಂದಿ ಸತೀಶ್ ಇರ್ಬೋದು, ನಾಗಪ್ಪ ಇರ್ಬೋದು, ಎಲ್ಲ ಸಿಬ್ಬಂದಿನೂ ಇದಕ್ಕೆ ಸಹಕಾರ ಮಾಡಿ ಪ್ರೋತ್ಸಾಹ ಕೊಟ್ಟು ಈ ಥರ ವಿವಿಧ ಜೇನುಗಳನ್ನು, ಇವನ್ ಕಾಡು ಜೇನುಗಳನ್ನು, ಇನ್ನೊಂದು ಇವರು ಸ್ಟಿಂಗ್ಲೆಸ್ ಬೀ ಅಂಥೇಳಿ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಭಾಳಷ್ಟು ವೆರೈಟಿ ಬೀಜನ್ನು ಇಲ್ಲಿ ಅಂದರೆ ಜೇನುನೊಣನ್ನು ಇಲ್ಲಿ ಅಭಿವೃದ್ಧಿ ಪಡಿಸೋಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಮತ್ತು ಇದಲ್ಲದೆ ಜಗತ್ತಿನಾಗ ಕೆಡಲಾರದ ವಸ್ತು ಏನ್ರಿ ಅಂದರೆ ಅದು ಜೇನುತುಪ್ಪ. ಕನಿಷ್ಠ 3000 ವರ್ಷ ಅದು ಕೆಡಂಗಿಲ್ಲ ಪ್ಯೂರ್ ಫಾರ್ಮ್ನಾಗಿದ್ದರೆ. ಒಂದು ಸಾರಿ ತೆಗೆದ್ರೆ ಸರ್ 3000 ವರ್ಷ ಅದು ಕೆಡಂಗಿಲ್ಲ ಅಂತಂದ್ರೆ ಹಂಗೆ ಹಿಸ್ಟ್ರಿ ಅವ್ರು ಹೇಳಿದ್ದು. ಹ್ಞೂ ಸರ್. ಸೊ ಒಟ್ಟ ಕೆಡಂಗಿಲ್ಲ. ಹ್ಞೂ ಸರ್. ಒಂದು ಟೇಬಲ್ ನೀವೇನು ತಿಂದ್ರಲ್ಲ ಅದು ಒಂದು ಸ್ಪೂನ್ ರೆಡಿ ಆಗ್ಬೇಕಂದ್ರೆ ಒಂದು 12 ಜೇನು ಹುಳುಗಳು ಅದ್ರ ಲೈಫ್ ಟೈಮ್ ಕೆಲಸ ಮಾಡಿರ್ಬೇಕು. ಅಂದರೆ ಒಂದು ಜೇನು ಹುಳು ಕನಿಷ್ಠ 40 ದಿನ ಇರ್ತೈತಿ. ಅಂಥ 12 ಹುಳುಗಳು 40 ದಿನ ಸತತವಾಗಿ ಕೆಲಸ ಮಾಡಿದರೆ ಆ ಥರ ಒಂದು ಟೀ ಸ್ಪೂನ್ ನಿಮಗೆ ಜೇನು ಸಿಗ್ತೈತಿ. ಆಮೇಲೆ ಒಂದು ಜೇನು ಕನಿಷ್ಠ 2000 ಹೂಗಳಿಗೆ ದಿನನಿತ್ಯ ಪರಾಗಸ್ಪರ್ಶ ಮಾಡ್ತೈತಿ. 2000 ಹೂಗಳಿಗೆ ಅದು ವಿಸಿಟ್ ಕೊಡ್ತೈತಿ ಒಂದು ಜೇನು ಹುಳ ಒಂದು ದಿನದಾಗೆ. ಅದಕ್ಕೆ ಅವು ಭಾಳ ಅದರದ್ದು ಲೈಫ್ ಬಗ್ಗೆ ತಿಳ್ಕೊಂಡ್ರೆ ಭಾಳ ಅದ್ಭುತ ಅನ್ನಿಸ್ತೈತಿ. ಅವು ಸಂತತಿ ಉಳಿಲಿ ಅನ್ನೋ ಕಾರಣಕ್ಕೆ ನಮ್ಮ ಆಲಮಟ್ಟಿ ಒಳಗೆ ಇದೊಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ. ಧನ್ಯವಾದ. ಪ್ರತಿಯೊಂದು ಸಂಪೂರ್ಣವಾಗಿ ಸರ್ ಮಾಹಿತಿಯನ್ನು ಕೊಟ್ಟರು. ಒಂದು ಜೇನು ಹುಳ ಸುಮಾರು ಒಂದು ದಿನಕ್ಕೆ 2000 ಹೂಗಳಿಗೆ ಸ್ಪರ್ಶವನ್ನು ಮಾಡ್ತದಂತ. ಆಮೇಲೆ ಇದು ಯಾವುದೇ ರೀತಿಯಾದ ಪ್ರೊಡಕ್ಷನ್ ಮಾಡಲಿಕ್ಕೆ ಇಲ್ಲಿ ಉದ್ಯಾನವನದಲ್ಲಿ ಜೇನು ಸಾಗಾಣಿಕೆ ಮಾಡ್ತಾ ಇಲ್ಲ ಸ್ನೇಹಿತರೆ. ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೀನಿ, ಪ್ರೊಡಕ್ಷನ್ ಯಾವುದೂ ಇಲ್ಲ. ಜೇನಿನ ಸಂತತಿಯನ್ನು ಬೆಳೆಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಪ್ರತಿಯೊಂದು ಗಾರ್ಡನ್ದೊಳಗೆ ಹಿಡ್ಕೊಂಡು 60 ಪೆಟ್ಟಿಗೆ ಏನು ಜೇನು ಸಾಗಾಣಿಕೆಯಲ್ಲಿ ನಡೀತಾ ಇದೆ. ಈಗ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಿತ ಸರ್ ಜೇನು ಸಾಗಾಣಿಕೆಯನ್ನು ಮಾಡ್ತಾರೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಅದು ಆಗೇ ಆಗುತ್ತೆ. ಯಾವುದೇ ಒಂದು ನಾವು ಕೆಲಸವನ್ನು ಮಾಡ್ಬೇಕಾದ್ರೆ ಕಾಯ ವಾಚ ಮನಸ್ಸ ಮತ್ತು ನಿಷ್ಠೆಯಿಂದ ನಾವು ಮಾಡಿದೀವಿ ಅಂದ್ರೆ ಅದು ಸಕ್ಸಸ್ಸಿವ್ ಆಗುತ್ತೆ. ಇವತ್ತು ಪ್ರತಿಯೊಂದು ಗಾರ್ಡನ್ ಸಸಿಯನ್ನು ನೀವು ನೋಡ್ತಾ ಇದ್ದೀರಿ. ಬರಗಾಲದ ಪರಿಸ್ಥಿತಿ ಈ ವರ್ಷ ಮಳೆ ಆಗಿಲ್ಲದ್ರೂ ಸಹಿತ ಕೆಲವೊಂದು ಕಡೆ ಗಿಡಗಳು ಎಲ್ಲ ಒಣಗಿ ಹೋಗ್ತಾ ಇದಾವೆ. ಆದರೆ ನಾವು ಇಲ್ಲಿ ನರ್ಸರಿ ಒಳಗೆ ಬಂದಾಗ ಯಾವುದೋ ಒಂದು ನಾವು ಸ್ವರ್ಗದ ಒಂದು ಲೋಕದಲ್ಲಿ ಬಂದಿದ್ದೀವಿ ಅನಿಸ್ತಾ ಇದೆ. ಯಾವುದೋ ಒಂದು ಬಂದ ತಕ್ಷಣ ನಾವು ಆಲಮಟ್ಟಿ ಫಾರೆಸ್ಟ್ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಯಾವುದೋ ಒಂದು ಹೊರದೇಶಕ್ಕೆ ನಾವು ಹೋಗ್ಯವನಪ್ಪ, ಒಂದು ವಿಸಿಟ್ ಕೊಟ್ಟೇವನಂತ ಆ ಒಂಥರ ಫೀಲ್ ನಮ್ಮಲ್ಲಿ ಏನಿದೆ ಅದು ಬರ್ತಾ ಇದೆ. ಇದು ಕಾಪಾಡ್ಕೊಂಡು ಹೋಗೋದು ಬಹಳ ಮುಖ್ಯ ಸ್ನೇಹಿತರೆ. ಯಾಕಂದ್ರೆ ನಾವು ಒಂದು ಸಸಿಯನ್ನು ಬೆಳೆಸಿಬಿಡ್ಬೋದು, ಬಟ್ ಆ ಸಸಿ ನಾಟಿ ದೊಡ್ಡದಾಗಿ ಅದು ಮರ ಆಗ್ಬೇಕಾದ್ರೂ ಸಹಿತ, ಮರ ಆಗೋವರೆಗೂ ಸಹಿತ ನಾವು ಅದೇನು ಪಾಲನೆ ಪೋಷಣೆ ಏನು ಮಾಡ್ತೇವಲ್ಲ ಅದು ನಮ್ಮ ಜವಾಬ್ದಾರಿ ಇರ್ತದೆ. ಅದು ಸವಿಸ್ತಾರವಾಗಿ ಸರು ಅವ್ರದೇ ಆದಂಥ ಒಂದು ಸಿಬ್ಬಂದಿಗಳ ಒಂದು ಟೀಮನ್ನು ಕಟ್ಕೊಂಡು ಇವತ್ತಿನಲ್ಲಿ ಈ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇದು ಇನ್ನೂ ಹೆಚ್ಚಿನ ಮಟ್ಟದೊಳಗೆ ಆಗಲಿ, ಇನ್ನೂ ಹೆಚ್ಚಿನ ಉದ್ಯಾನವನಗಳು ನಮ್ಮ ಆಲಮಟ್ಟಿ ಒಳಗೆ, ಯಾಕಂದ್ರೆ ಇದು ಪ್ರೇಕ್ಷಕರ ಒಂದು ನೋಡ್ತಕ್ಕಂತಹ ಐತಿಹಾಸಿಕ ಸ್ಥಳ. ಇನ್ನೂ ಇದು ನಮ್ಮ ಇದರೊಳಗೆ ಯಾವುದೂ ಗೊತ್ತಿರಲಿಲ್ಲ ನಮ್ಮ ಕರ್ನಾಟಕದೊಳಗೆ. ಮತ್ತು ಇನ್ನೊಂದು ವಿಶೇಷ ಹೇಳಬೇಕಪ್ಪ ಅಂತಂತಂದ್ರೆ ಪ್ರತಿಯೊಂದು ಗಾರ್ಡನ್ನು ಸಹಿತ ಒಂದೊಂದು ಹೆಸರಿಟ್ಟಿದ್ದಾರೆ. ಆ ಹೆಸರು ಸುಮ್ಮನೆ ಹೆಸರನ್ನು ಇಟ್ಟಿಲ್ಲ ಸ್ನೇಹಿತರೆ. ಅದರದೇ ಆದ ಒಂದೊಂದು ವಿಶೇಷತೆ ಇದೆ. ಈಗ ಬಸವ ಉದ್ಯಾನವನ ಅಂತ ನಾವು ಯಾಕನ ಅದು ಹೆಸರಿಟ್ಟರು ಅಂತಂದರೆ ಸರ್ ಬಾಯಿಯಿಂದನೇ ಕೇಳೋಣದನೆ. ಇಲ್ಲ, ಇದು ಬಸವನಾಡು ಮುಖ್ಯವಾಗಿ ಬಸವನ ಬಾಗೇವಾಡಿ ತಾಲೂಕಿನೊಳಗೈತೆ. ಅದರ ಸಂಬಂಧ ಬಸವಣ್ಣನ ಹುಟ್ಟೂರಿನ ಪಕ್ಕ ಇರುವಂಥ ಇದು ಪ್ರಮುಖ ಸ್ಥಳ. ಅದರ ಸಲುವಾಗಿ ಮಾನ್ಯ ಶಾಸಕರ ನಿರ್ದೇಶನದ ಮೇರೆಗೆ ನಾವು ಆ ಹೆಸರನ್ನಿಟ್ಟಿವಿ ಬಸವಣ್ಣ ಅಂತೇಳಿ. ಬಸವಣ್ಣ ಸರ್ ಪ್ರತಿಯೊಂದು ಸ್ನೇಹಿತರೆ, ಪ್ರತಿಯೊಂದು ರಾಕ್ ಗಾರ್ಡನ್ ಆಗಿರೋ ಪ್ರತಿಯೊಂದು ಆಗಿರ್ಬೋದು ಬಹಳ ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದು. ನಾನು ನೀವು ಸವಿಸ್ತಾರವಾಗಿ ಮುಂದೆ ಮಾಹಿತಿಯನ್ನು ಕೊಟ್ಕೋತ ಹೋಗ್ತೀನಿ. ಈಗ ಸರ್ ಬಂದು ನಮಗೆ ಈ ಥರ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟರು, ಭಾಳ ಖುಷಿ ಅನ್ನಿಸ್ತು. ಸರ್ ಬಗ್ಗೆ ಮಾತನಾಡ್ಲಿಕ್ಕೂ ಸಹಿತ ಭಾಳ ಜನ ಕಾತುರದಿಂದ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಮಾತಾಡ್ತೀರೇನ್ರಿ? ಹೀಗಾಗಿ ಅದಕ್ಕಾಗಿ ನಾವು ಮತ್ತೆ ನೆಕ್ಸ್ಟ್ ಎಪಿಸೋಡ್ ಇದು ಕಂಟಿನ್ಯೂ ಆಗುತ್ತೆ. ಈಗ
ಸರ್ ತುಂಬಾ ಧನ್ಯವಾದ ಸರ್, ತಾವು ಬಂದು ನಮ್ಗೆ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟು. ಅಲ್ಲ, ತಾವು ಇಲ್ಲಿ ನಡೆಯುವಂಥ ಸಣ್ಣ ಕೆಲಸಗಳನ್ನು ತಮ್ಮ ವಿಡಿಯೋಗಳು ತೋರಿಸ್ತಾ ಇರಿ, ತಮಗೂ ತುಂಬ ಧನ್ಯವಾದ. ಥ್ಯಾಂಕ್ಸ್ ಸರ್. ಯಾಕಂದ್ರೆ ನಾವು ಬೆಳಕನ್ನು ಚೆಲ್ತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾವುದು ಬೆಳಕಿಗೆ ಬಂದಿರೋದಿಲ್ಲ ಅದನ್ನು ಬೆಳಕಿಗೆ ತರ್ತಕ್ಕಂಥ ವಿಷಯ. ಯಾಕಂತ ತಿಳ್ಕೊಳ್ರಿ, ಪ್ರತಿಯೊಂದು ಇಂಥ ವಿಷಯವನ್ನು ಹಲವಾರು ಐತಿಹಾಸಿಕ ಸ್ಥಳ ಇರೋದ್ರಿಂದ ಎಲ್ಲ ನಮ್ಮ ಆಲ್ ಓವರ್ ಇಂಡಿಯಾ ಅಂತಲ್ಲ, ಇಡೀ ಜಗತ್ತಿಗೆ ಇದು ನೋಡ್ತಾರೆ. ಔಟ್ ಆಫ್ ಕಂಟ್ರಿಗಳು ಸಹಿತ ನಮ್ಮ ವಿಡಿಯೋಗಳು ಹೋಗ್ತಾ ಇರ್ತವೆ. ಪ್ರವಾಸಿಗರು ಇಲ್ಲಿ ಬಂದ್ರಪ್ಪ ಅಂತಂದ್ರೆ ಪ್ರವಾಸಿಗರಿಗೆ ಏನೇನಿದೆ ಆಲ್ಮಟ್ಟಿ ಒಳಗೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಒಂದು ಸಣ್ಣ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಯಾಕಂದ್ರೆ ಬಂದು ಯಾವುದೋ ಒಂದು ಮಾಹಿತಿಯನ್ನು ಕೇಳೋದು ಬೇಡ, ಒಂದು ಜಾಲತಾಣದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಈ ಥರ ಒಂದು ಆಲ್ಮಟ್ಟಿ ಒಂದು ಉದ್ಯಾನವನ ಅಂತೇಳಿ ಹೊಡೆಬಿಟ್ರೆ ಅದ್ರೊಳಗೆ ಸವಿಸ್ತಾರವಾಗಿ ಪ್ರತಿಯೊಂದು ಮಾಹಿತಿ ಬಂತಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಸರಳವಾದಂತಹ ಮಾಹಿತಿ ಅವ್ರಿಗೆ ಸಿಕ್ಬಿಡ್ತದೆ. ಆಗ ಅವ್ರು ಇಮಿಡಿಯೇಟಾಗಿ ಬಂದು ಇಲ್ಲಿ ಒಂದು ಮಾಹಿತಿಯನ್ನು ಪಡಲಿಕ್ಕೂ ಇಂಥಲ್ಲಿ ಇದೆಯಲ್ಲ ಒಂದು ಉದ್ಯಾನದೊಳಗೆ ಈ ಥರ ಜೈನ್ ಸಾಕಾಣಿಕೆ ಎಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಕೇಳಲಿಕ್ಕೆ ಅದು ಜನರಿಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವೊಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಈಗ ನಾವು ಇಷ್ಟೆಲ್ಲ ಮಾಹಿತಿಯನ್ನು ತೊಗೊಂಡ್ವಿ. ಸರ್ ಒಂದು ಒಳ್ಳೆ ಎನರ್ಜೆಟಿಕ್ ಆಗಿ ಇಲ್ಲಿ ಕೆಲಸವನ್ನು ಮಾಡ್ತಾರೆ. ಇನ್ನೂ ಅವರ ಕಾರ್ಯಗಳು ಮುಂದುವರಿಲಿ. ಹಾಗೆ ಒಂದು ನಮ್ಮ ಯೂಟ್ಯೂಬ್ ಚಾನಲಿಂದ ಒಂದು ಸಣ್ಣ ಒಂದು ಸನ್ಮಾನ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಸರ್ ಅದಕ್ಕೆ ಇಲ್ಲ ಅನ್ಬಾರ್ದು. ಈಗ ಅಲ್ಲಿ ಸನ್ಮಾನ ಕಾರ್ಯಕ್ರಮ ಮಾಡ್ತೀವಿ, ಮುಂದೆ ಬರ್ರಿ ಸರ್, ನೋಡೋಣ ಸ್ನೇಹಿತರೆ. ಎಲ್ಲ ಎಕ್ಸಾಂಪಲ್ ನಿಮ್ಗೆ ಸಿಗ್ತಾ ಇದೆ. ನಾನು ಸುಮಾರು ಹುಳುಗಳು ಕಚ್ಚಿದಾವೆ, ಕೈನೂ ಸಹಿತ ಬಾವು ಬಂದಿದೆ. ಅಲ್ಲ, ನೀವು ಜೇನು ಹುಳ ಕಚ್ಚಿದ್ರ ಬಗ್ಗೆ ಕೃತಕ ಆಹಾರ ಹಾಕೋದೀಗ ಕೂಡ ಸ್ಟಿಂಗ್ ಮಾಡಲ್ಲ, ಚುಚ್ಚಲ್ಲ. ಜೇನು ಹುಳ ಕಚ್ಚಲ್ಲ, ಚುಚ್ಚುತ್ತದೆ. ದಯವಿಟ್ಟು ಎಲ್ಲ ವಿಡಿಯೋ ನೋಡೋರು ಗಮನಿಸ್ಬೇಕು. ಆ ಜೇನು ಹುಳುಗಳ ಸಂತತಿ ನಾಶವಾಗ್ತಾ ಇದೆ. ದಯವಿಟ್ಟು ಜೇನನ್ನು ಉಳಿಸ್ಬೇಕಾಗಿದೆ. ಇವತ್ತು ರೈತ ಉಳಿಬೇಕಾದ್ರೆ ಜೇನು ಉಳಿಬೇಕು. ಈಗ